ಸಮಸ್ತ ಜಿ ಕನ್ನಡ ವಾಹಿನಿಯ ಪ್ರೇಕ್ಷಕರೆಲ್ಲರಿಗೂ ನಿಮ್ಮ ರವಿಯಾರ್ ಗಣಿ ಮಾಡುವ ನಮಸ್ಕಾರಗಳು. ಎಲ್ಲ ಕತೆಗೂ ಒಂದು ಹಿನ್ನೆಲೆ ಇರಲೇಬೇಕು. ಈ ಕತೆ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ. ಇದು ರಂಗೇನಹಳ್ಳಿ. 20 ವರ್ಷಗಳ ಹಿಂದೆ 10 ಹಳ್ಳಿಯವರು ದೇವರ ನಂತರ ಅತಿ ಹೆಚ್ಚು ಮರ್ಯಾದೆ ಕೊಡ್ತಾ ಇದ್ದದ್ದು ಈ ವ್ಯಕ್ತಿಗೆ. ಹಳ್ಳಿಯ ಜನ ಇವ್ರಿಗೆ ಇಷ್ಟು ಮರ್ಯಾದೆ ಕೊಡೋದಕ್ಕೆ ಕಾರಣ ಇವರು ಹಳ್ಳಿಯ ದೊಡ್ಡಗೌಡರು ಮನೆಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಇಡೀ ಕುಟುಂಬ ಹಳ್ಳಿಯ ಜನಕ್ಕೆ ಮಾಡ್ತಾ ಇದ್ದ ಸಹಾಯಕ್ಕೆ, ತೋರಿಸುವಂತ ಅಕ್ಕರೆಗೆ. ಈಕೆ ಪುಟ್ಟಲಕ್ಷ್ಮಮ್ಮ, ಈ ಮನೆತನದ ಹಿರಿತಲೆ, ಹಿರಿಗೌಡರ ತಾಯಿ. ಇವರು ಪದ್ಮಾವತಿ, ಹಿರಿಗೌಡರಿಗೆ ತಕ್ಕ ಹೆಂಡತಿ. ಇವನು ಇವರು ಮುದ್ದು ಮಗ, ನಮ್ಮ ಹೀರೋ ಮಾಸ್ಟರ್ ರಂಗೇಗೌಡ. ಈಕೆ ಗೌರಮ್ಮ, ಹಿರಿಗೌಡರ ತಂಗಿ. ಒಳಗೆ ಬೆಟ್ಟದಷ್ಟು ಅಸೂಯೆ ಇದ್ರೂ ಹೊರಗೆ ನಗುಮುಖ ಇಟ್ಕೊಂಡು ನಿಂತಿದ್ದಾನಲ್ಲ, ಈತ ಗೌರಮ್ಮನ ಗಂಡ ಪರಶುರಾಮ. ಅಪ್ಪನ ಎಲ್ಲಾ ದುರ್ಬುದ್ಧಿಗಳನ್ನ ಹೊತ್ಕೊಂಡು ಹುಟ್ಟಿರೋ ಈ ಹುಡುಗ ಗೋಪಾಲ, ಇವನೊಂಥರ ಹುಚ್ಚ. ಏ ಮಗ, ಬರೋ ಇಲ್ಲಿ. ಅವತ್ತು ಆ 2 ಕುಟುಂಬಗಳ ಮಧ್ಯೆ ಆರಂಭವಾದ ವೈಮನಸ್ಸು ಇಂದಿಗೂ ದೂರ ಆಗಿಲ್ಲ. ಮನುಷ್ಯ ಅಂದಮೇಲೆ ಕಾಯಿಲೆ ಬರದೇ ಇರುತ್ತಾ? ನಮ್ಮ ಹಿರಿಗೌಡರ ಹೆಂಡತಿ ಪದ್ಮಾವತಿಗೂ ಸಣ್ಣ ಜ್ವರ ಬಂತು. ಅಮ್ಮ ಏನ್ ಕಂದ? ಅಮ್ಮ ಎಷ್ಟೊತ್ತಿಗೆ ಊಟ ಕೊಡು. ಪದ್ಮ, ನಿನಗೆ ಹುಷಾರಿಲ್ಲ, ಎದ್ದು ಓಡಾಡಬಾರ್ದು ಅಂತ ಪಂಡಿತರು ಹೇಳಿಲ್ವಾ? ನನಗೇನು ಸಾಯೋ ಅಂತ ಕಾಯಿಲೆ ಬಂದೈತಾ? ಜ್ವರ ಬಂದೈತೆ ಅಷ್ಟೇಯ. ಮಗು 3 ದಿವಸದಿಂದ ಸ್ಕೂಲ್ಗೆ ಹೋಗಿಲ್ಲ. ಅವನಿಗೆ ನಾನು ಉಣಿಸಿದ್ರೇ ಉಣ್ಣೋದು. ಹಟ್ಟಿನಾಗೆ ಸಾನ ಕೆಲಸ ತುಂಬೈತೆ. ಅಡ್ಬಿದೆ ಬುದ್ಧಿ, ಅಡ್ಬಿದೆ ಕಣ್ರವ. ಅಲ್ಲ ಬುದ್ಧಿಯವರ, ನಾವಿರೋವಾಗ ಅವ್ವರ ಯಾಕೆ ಗೇಮೆ ಮಾಡಬೇಕು? ನಾವುಗಳಿಲ್ವಾ? ಹೆಂಗೂ ಒಂದು ಮದುವೆಗೆ ಅಂತ ಪಕ್ಕದೂರ್ಗೆ ಹೋಯ್ತಾ ಇದ್ದೀವಿ. ನಮ್ಮ ಕಾಂಚನನ್ನ ಒಬ್ಬಳನ್ನ ಬಿಟ್ಟು ಹೋಗೋಕ್ಕಾಗಕ್ಕಿಲ್ಲ. ಕೆಟ್ಟ ಕಾಲ ನೋಡಿ, ನಿಮ್ಮನೆ ಆಗಿದ್ರೆ ನಮ್ಗೊಂಥರ ಧೈರ್ಯ ಬುದ್ಧಿ. ಬುದ್ಧಿ, ಅವಳೇನಿಲ್ಲಿ ಸುಮ್ಕೆ ಇರೋದು ಬೇಡ. ಇಲ್ಲಿ ಇದ್ಕೊಂಡು ಅವ್ರ ಕೈ ಕಾಲು ಹೊತ್ಕೊಂಡು ಅವ್ರ ಸೇವೆ ಮಾಡಿಕೊಂಡು ವ್ಯತ್ಯಾಸ ಆಗಿರ್ತಾಳೆ. ಮಡಿಕಳಿ, ಬೇಡ ಅನ್ಬೇಡಿ. ಆ ನಗುವಿನ ಹಿಂದೆ ಸಾವಿರಾರು ದುರಾಲೋಚನೆಗಳಿತ್ತು. ಅವರು ಆ ಮನೆಗೆ ಬಂದಿದ್ದು ಪದ್ಮಾವತಿಯ ಆರೈಕೆ ಮಾಡೋದಕ್ಕಲ್ಲ ಅಂತ ಪದ್ಮಾವತಿಯೂ ಪಾಪ ಗೊತ್ತಿರಲಿಲ್ಲ ಅನ್ಸುತ್ತೆ. ಇನ್ನ ಹಾಲ್ನಾಗೆ ಈಟಿಟೆ ಸೇರಿಸ್ಕೊಡು, ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರೆ. ಅವರೇ, ಉಸಿ ಹಾಲು ಕುಡೀರಿ. ಅಯ್ಯೋ ಅಯ್ಯೋ ಅವರೇ, ಅಯ್ಯೋ ನಿಧಾನಗವ, ಕುಂತ್ಕೊಳ್ಳಿ. ನೀವು ಯಾಕೆ ಒಬ್ಬರೇ ಬರಕ್ಕೆ ಹೋದ್ರಿ? ನನ್ ಕೂಗೋದಲ್ವೇ? ತಗೊಳ್ಳಿ, ಹಾಲು ಕುಡೀರಿ. ಕಾಂಚನ ಔಷಧಿಯಲ್ಲಿ ಸ್ವಲ್ಪ ಸ್ವಲ್ಪವೇ ಬೆರೆಸಿಕೊಟ್ಟ ವಿಷ ಸೇವಿಸಿ ಪದ್ಮಾವತಿ ಸತ್ತೇ ಹೋಗ್ತಾಳೆ. ನಿಂಗೋಸ್ಕರ ಅಲ್ಲದೆ ಇದ್ರು
ಅವ್ವ ಇಲ್ಲದೆ ತಬ್ಲಿ ಆಗಿರೋ ರಂಗೇಗೌಡಂಗೋಸ್ಕರನಾದ್ರೂ ನೀ ಇನ್ನೊಂದು ಲಗ್ನ ಆಗಲೇಬೇಕು. ನಮ್ಮ ರಂಗೇಗೌಡನ್ನ ತನ್ನ ಹೊಟ್ಟೆಲಿ ಹುಟ್ಟೋ ಮಗಿಗಿಂತ ಸಂದಾಗಿ ನೋಡ್ಕೊಳ್ಳೋ ಹೆಣ್ಣು ಎಲ್ಲಿ ಸಿಕ್ಕಾಳು ಅಂತೀನಿ. ಗೌಡ ಯಾಕ್ಲ ಮಗ ಏಟೊತ್ನಾಗೆ ಹೊಟ್ಟೆಗೆ ಸರಿಯಾಗಿ ಇಟ್ಟು ಉಣ್ದೆ ತೂ ಕುಡ್ಸ್ಕೊಂಡ್ ಕುಂತಿದ್ಯಲ್ಲ, ಈ ಕಷ್ಟ ಯಾಕೆ ಬೇಕಪ್ಪ ನಿಂಗೆ? ಅವ್ವ ನಾನು ಓದಿ ನಾಕ್ ಚೆನ್ನತ್ತವ ದೊಡ್ಡ ಮನುಷ್ಯ ಅನ್ನಿಸ್ಬೇಕವ್ವ. ಅಯ್ಯೋ ನನ್ ಕಂದ, ಅದಕ್ಕೆ ಓದ್ಲೇಬೇಕು ಅಂತೇನಿಲ್ಲ ಕಣಪ್ಪ. ಈಗ ನಿಮ್ಮಪ್ಪ ಇನ್ನೇತಾಗ ಅವ್ರು ಇಸ್ಕಾಲ್ ಮೆಟ್ಲೆ ಹತ್ಲಿಲ್ಲ ಅಂದ್ರು ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಅವ್ರಿಗೆ ಸಲಾಮ್ ಹಾಕಕ್ಕಿಲ್ವೇ? ನಿಂಗೂ ಅದೇ ಮರ್ವಾದ ಸಿಗ್ತದೆ ಬುಡ್ಲಾ? ಹಂಗಂತೇನವ್ವ? ನೀನ್ ಹೇಳ್ಮೇಲೆ ಮುಗೀತು, ನಾ ಈ ಸ್ಕೂಲ್ಗೆ ಹೋಗೋದಿಲ್ಲ ಇನ್ಮೇಲೆ. ಅಯ್ಯೋ ನನ್ ಕಂದ ಜಾಣ ಮರಿ, ನನ್ ಬಂಗಾರ. ಬಂಗಾರ ಏಟಾಯ್ತ ಕಂದ? ಈ ದಾರಿನಾಗೆ ಇವ್ರ ಮೇಸ್ಟ್ರು ಸಿಕ್ಕಿದ್ರು. ಇವನು ಸರಿಯಾಗಿ ಈ ಸ್ಕೂಲಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರು. ನಾನು ನಂಬಲಿಲ್ಲ. ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಹೇಳಿದ್ದು ದಿಟ ಅಂತ ಗೊತ್ತಾಗ್ತಾ ಐತೆ. ಅದಕ್ಕೆ ಮಗಿನ ಹಿಂಗ ಹೊಡೆದು ಬಿಡೋದು? ಇನ್ನೊಂದ್ ಕಿತ ನನ್ ಮಗಿನ ಮ್ಯಾಗೆ ಕೈ ಮಾಡೋ ಧೈರ್ಯ ಮಾಡ್ಬೇಡಿ ನೀವು. ಬಾ ನನ್ ಕಂದ, ನಿಮ್ಮ ಅಪ್ಪನ ಕೋಪ ಕಮ್ಮಿ ಆಗೋ ಗಂಟ ನೀನ್ ಅವ್ತಾಗ ಹೋಗ್ಲೇಬೇಡ. ಬಾ ನನ್ ಬಂಗಾರ ಬಾ. ಹೀಗೆ ಹಂತ ಹಂತವಾಗಿ ಮನೆಯವರೆಲ್ಲರಿಂದನೂ ರಂಗೇಗೌಡನ್ನ ದೂರ ಮಾಡಿದ ಕಾಂಚನ ಅವನನ್ನ ಮೋಸದ ಮಮತೆಯ ಜಾಲದಲ್ಲಿ ಬಂದಿ ಮಾಡ್ಕೋತಾಳೆ. ರಂಗೇಗೌಡನೂ ಅಷ್ಟೇ ಮಲತಾಯಿಯನ್ನ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸಿ ದೇವರನ್ನೂ ನಂಬದೆ ಅಮ್ಮನ್ನೇ ಹೆಚ್ಚಾಗಿ ನಂಬ್ತಾನೆ. ಇದೆಲ್ಲ ನಡೆದು ಈಗ 20 ವರ್ಷ ಆಗಿದೆ. ಹಳ್ಳಿಯಲ್ಲಿ ಏನೇನೋ ಬದಲಾಗಿದೆ, ಆದರೆ ರಂಗೇಗೌಡ ತನ್ನ ತಾಯಿ ಮೇಲಿಟ್ಟಿರೋ ಪ್ರೀತಿ ಮಾತ್ರ ಬದಲಾಗಿಲ್ಲ. ಹಾಗೆ ಕಾಂಚನ ಮೋಸ ಕೂಡ ಬಯಲಾಗಿಲ್ಲ. ಕಮಲಿ, ಕಮಲಿ, ಈಟನ್ ಧೂಳು. ರಂಗೇಗೌಡ ಇದನ್ನ ನೋಡಿದ್ರೆ ನಿನ್ ಚರ್ಮ ಸುಳ್ಳು ಹಾಕ್ಬಿಡ್ತಾನೆ. ಸರಿಯಾಗಿ ಒರೆಸ್ಲ. ಕಮಲಿ, ಏ ಕಮಲಿ, ಏನ್ಲ ಸಿದ್ಧ, ಇನ್ನು ಹಾಲ್ ಕರ್ದಿಲ್ವೇನ್ಲ? ಹೊತ್ತಾರೇನೆ ನಮ್ ರಂಗೇಗೌಡ ಒಂದ್ ಚಮ್ ಗಟ್ಟಿ ಹಾಲ್ ಕುಡಿತಾನೆ ಅಂತ ಗಟ್ಟಿ ಇಲ್ವಾ? ಗೊತ್ತಾಯ್ತ ಕಣ್ರವ, ಅದಕ್ಕೆ ಅಲ್ವಾ ಹಾಲ್ಗೆ ನೀರೇ ಬೆಚ್ಚಕ್ಕಿಲ್ಲ. ಹಾ ಬೇರ್ನೆ ಕರಿ. ಈ ಕಮಲಿ ಎಲ್ಲ ಅದ್ಲ. ಕಮಲಿ, ನಿಂತ್ಕೊಳ್ಳ. ಹೊತ್ತಾರೆ ಅಂತ ಎಲ್ಲಿ ನಿಂತೋಗಿದ್ದೆ? ಚೆನ್ನಿ ಮನೆಗೆ ಹೋಗಿದ್ದೆ. ಓಹೋ, ಈಗ ಇಲ್ಲಿ ಕೂದಲನ್ನು ಇಳಿ ಬಿಟ್ಕೊಂಡು ಎಲ್ಲಿ ಹೊಂಟೋಯ್ತ ಮೆರವಣಿಗೆ? ಕುಂಟೆ ಬೆಲೆ ಆಡೋದಕ್ಕೆ. ಕುಂಟೆ ಬೆಲೆ ಅಂತ ಕುಂಟೆ ಬೆಲೆ ಕೂದಲನ್ನು ಇಳಿ ಬಿಟ್ಕೊಂಡು ಮೆರವಣಿಗೆ ಹೊರಟು ಬಿಟ್ಯಾ? ಏನಾಗಿದೆ
ಬಾಚ್ಕೊಂಡಿದ್ದೀನಲ್ಲ. ಅಲ್ಲವಾ ಈ ತುದ ಬೆಳೆದಿದ್ಯಾ, ಇನ್ನು ಕೂದ್ಲನ್ ಬಾಚ್ಕೊಂಡು ಜಡೆ ಎಣ್ಕೊಳಕ್ಕೆ ಇನ್ನೂ ಕಲ್ತ್ಕೊಂಡಿಲ್ಲ ನೀನು. ಬಿಟ್ರೆ ತಾನೇ ದಿನಾಲು ನೀವೇ ಕಮಲ ಹೊರ್ತಲೆ ಬಾಚ್ಬೇಕು, ಜಡೆ ಎಣಿಬೇಕು, ಆಗಲೇ ನಿಮ್ಗೆ ಸಮಾಧಾನ. ಇನ್ನು ಅವ್ರು ಎಲ್ಲಿಂದ ಕಲಿಬೇಕು? ಸುಮ್ನೆ ನಿಂತ್ಕೊಂಡ್ರಲ್ಲ ಬಂಡ ತಬಾ ಬಂದ್ಬಿಟ್ರು ಹಾಕ್ಬಿಟ್ರು. ನನಗ್ ಬುದ್ಧಿ ಹೇಳಕ್ಕೆ ಯಾಟೆ ಗಿರ್ಗಿಟ್ಲೆ ಕೂತ್ಕೊಳೆ. ರಂಗೇಗೌಡ ಎಲ್ಲಿ? ಲೆಫ್ಟಿಗೆ ಬಾ, ಇನ್ನೊಂಚೂರು ಲೆಫ್ಟಿಗೆ ಬಾ, ಬಾ ಇನ್ನೊಂಚೂರು ಲೆಫ್ಟಿಗೆ ಬಾ, ಇರು ಬಾ ಲೆಫ್ಟಿಗೆ, ಇನ್ನೊಂಚೂರು ಲೆಫ್ಟು. ಹಾಂ ಫಿಕ್ಸ್. ದೈ ಎಲ್ಲ ಸರಿಯಾಗಿ ಬರ್ದದ ಅಂತ ಹೊಸಿ ಓದೇಳ ಹೋಗ್ಲಾ. ರಂಗೇಗೌಡರು ಅಭಿಮಾನಿಗಳ ಸಂಘ ರಂಗೇನಹಳ್ಳಿ ವಿಶೇಷ ಸೂಚನೆ. ಈ ಹಳ್ಳಿಯಲ್ಲಿ ತಕರಾರು ವ್ಯಾಜ್ಯಗಳನ್ನು ಪಂಚಾಯಿತಿ ಕಟ್ಟೆಯಲ್ಲಿ ಪರಿಹರಿಸಿಕೊಳ್ಳುವುದು. ಕಟ್ಟಳೆ ವಿರೋಧಿಸಿ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದವರಿಗೆ ಗ್ರಾಮದಿಂದ ಬಹಿಷ್ಕಾರ ಹಾಕಲಾಗುವುದು. ಗ್ರಾಮದಲ್ಲಿ ಪೊಲೀಸರು ಹಾಗೂ ಭ್ರಷ್ಟ ರಾಜಕಾರಣಿಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಅಧ್ಯಕ್ಷರು ರಂಗೇಗೌಡರು ಅಭಿಮಾನಿಗಳ ಸಂಘ ರಂಗೇನಹಳ್ಳಿ. ಹಾ ಟಾರ್ಗೆಟ್ ಫಿಕ್ಸ್. ಅಲ್ಲ ಕಳ್ಳ, ಅವ್ರ ಅಭಿಮಾನಿ ಸಂಘಕ್ಕೆ ಅವರೇ ಅಧ್ಯಕ್ಷ. ಹೆಂಗಮ್ಮ ಹಿಂಗೆ? ಅವ್ರಿಗೆ ಹೆಂಗ್ ಬೇಕಾ ಹಂಗೆ. ಎಂಟರಿ ಕೊಟ್ಟ ಮಿಲ್ಟರಿ ಮೀಸ ಬಿಟ್ಟ. ಎಂಟರಿ ಕೊಟ್ಟ ಮಿಲ್ಟರಿ ಮೀಸ ಬಿಟ್ಟ. ನಂಟರು ಗಿಂಟರು ಭಂಟರಿಗೆಲ್ಲ, ಬಂಟರು ಸೇರೋ ಸೆಂಟರಿಗೆಲ್ಲ ಸ್ಟೈಲ್ ರಾಜ, ಹಳ್ಳಿ ಹೀರೋ, ಕುಟುರು ಗೂಳಿ, ಗೋಲ್ಡನ್ ಹಾರ್ಟ್ ರಂಗೇಗೌಡ. ಅಡ್ಬಿದ್ದೇವ ಅವ್ರೆ. ಅಡ್ಬಿದ್ದೆ ಬುದ್ಧಿ ಅವ್ರ. ಯಾಟೆ ಗಿರ್ಗಿಟ್ಲೆ ನನ್ನ ಮಕ್ಳ, ನಾನು ಯಾರಲ್ಲ? ಮುದ್ದೇಗೌಡ, ರಂಗೇಗೌಡ ಸ್ವಾದ್ರ ಮಾವ. ನನ್ನಂತ ದೊಡ್ಡ ಮನ್ಸ ಬಂದು ಎದುರು ನಿಂತಾಗ ಒಂದು ಸಣ್ಣ ನಮಸ್ಕಾರ ಇಟ್ಬೇಕು ಅನ್ನೋ ಜ್ಞಾನ ಬೇಡವೇನ್ರಲ್ಲ ನಿಮ್ಗೆ? ಮರ್ವಾದೆ ಅನ್ನೋದು ತಾನಾಗೆ ಸಿಕ್ಬೇಕು, ಭಿಕ್ಷೆ ಕೇಳಿ ಇಸ್ಕೋಬಾರ್ದು. ಏನ್ಲ ಅಂದೆ ನನ್ನ ನೀನು? ನನ್ನಂತ ದೊಡ್ಡ ಮನ್ಸನ್ನ ಭಿಕ್ಷೆ ಕೇಳೋ ತಿರುತ್ ನನ್ನ ಮಗ ಅಂತಿದ್ಯಾ? ಇನ್ ನನ್ ಕೈ ತಡ್ಕೊಳಕ್ ಆಗಕ್ಕಿಲ್ಲ. ನನ್ನ ಹೆಂಡ್ರು ಅನ್ಸ್ಕೊಂಡಿರೋ ಸರೋಜ, ಬೇಗ ಸಾಮಾನ್ ನಿಕಾಲು. ಅಯ್ಯ ಏನ್ರಿ ಅದ್ ನಿಮ್ ರೋದ್ನೆ? ವಾಮನಾಗೆ ಒಂದ್ ತುಪ್ಪು ಇಲ್ಸಿರ್ಲಿಲ್ಲ, ಆಗ್ಲೇ ಶುರು ಹತ್ಕೊಂಡ್ಬಿಟ್ರಲ್ಲ ನಿಮ್ ಮರಾಠನ. ಏನ್ರಿ ನಿಮ್ನ? ಅಯ್ಯೋ ಮಾದೇಶ, ನಿನ್ ಗಂಡನ ಮಾನ ಮರವಾದಿ ಎತ್ಕೊಟ್ಟೋಯ್ತಾ ಇದ್ರು ನೀನ್ ಉಣ್ಣೋ ಚಿಂತೆಯಲ್ಲಿ. ಏನಾಗಿದೆ ನಿನ್ಗೆ? ನಮಗ್ ಮಾನ ಮರವಾದಿ ಇಲ್ದೇ ಇರೋ ಜಾಗದಲ್ಲಿ ಒಂದ್ ಕ್ಷಣ ಕೂಡ ಇರಬಾರ್ದು. ಕಟ್ಟು ಗಂಟು ಮುಟ್ಟನ ಹೊಂಟ್ ಹೋಗನ. ಸರೋಜ ಸಾಮಾನ್ ನಿಕಾಲೋ. ಅಪ್ಪಯ್ಯ, ಬರೀ ನಿಂದ್ ಇದೇ ಆಗೋಯ್ತು. ನಾನು ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನ್ ಸಾಮಾನ್ ನಿಕಾಲೋ ಅಂತ್ಯ, ಅವ ಸಾಮಾನ್ ತೆಗ್ಯಕ್ಕಿಲ್ಲ. ಅಪ್ಪಯ್ಯ, ಒಂದ್ ಕೆಲ್ಸ ಮಾಡ್ಲಾ, ನಿನ್ ಬಟ್ಟೆನೆಲ್ಲ ನಾನೇ ಪೆಟ್ಟಿಗೆ ತುಂಬ್ಕೊಡ್ಲಾ? ಅಯ್ಯೋ ಮಾದೇಶ, ನನ್ ಮರ್ಯಾದೆ ತೆಗ್ಗಿಳೊಬ್ಳೆ ಸಾಕಲ್ಲಪ್ಪ, ನನ್ ಕೆಲ್ಸ ಅನ್ಕೊಳಕಾಯ್ತಲ್ಲ. ಲೇ ಅದೇನೋ ದುಡ್ಡು ಬಿಟ್ಟೆ ಈ ಹುಲಿ ಹೊಟ್ಟೆನಾಗೆ. ಅಸ್ಕು ಪುಸ್ಕು ಡುಸ್ಕು. ನೀನ್ ಹೇಳಿದ್ನಲ್ಲ ನಂಬಕ್ಕೆ ನಾನೇನ್ ದಡ್ಡಿ ಅನ್ಕೊಂಡಿದ್ಯಾ? ನಾನೇ ನಿನ್ನೊಟ್ಟೆನಾಗ ಹುಟ್ಟಿಲ್ಲ, ನಾನು ಹುಟ್ಟಿರೋದು ನಮ್ಮ ಅವ್ವನ ಹೊಟ್ಟೆನಾಗೆ. ಅಯ್ಯೋ ನಿನ್ನ ನನಗೆ ಎದುರು ತರ ಕುಡ್ತೀಯ ನಿನ್ನ. ಮಾವ ಬಂದ. ಅಡ್ಬಿದ್ದೇವ ಅವ್ರೆ. ಅರೆ ಸೀತವ್ವ, ಮಗನ್ ಕರ್ಕೊಂಡ್ ಬಂದಿದ್ಯಾ? ಕಾಸೇನಾದ್ರೂ ಬೇಕಿತ್ತಾ? ಇಲ್ಲ ಕಣ್ರವ, ನಿಮ್ಮ ಹತ್ರ ನ್ಯಾಯ ಕೇಳಕ್ ಬಂದೀವ್ನಿ. ನ್ಯಾಯನ? ನಿನಗೆ ಯಾರಿಂದ ಅನ್ಯಾಯ ಆಗಿದೆ ಸೀತವ್ವ? ನಿಮ್ಮವ್ರ ಕಡೆಯಿಂದನೇ ಅನ್ಯಾಯ ಆಗಿದೆ ಅಮ್ಮವ್ರೆ.
ಅದೇ ನಮ್ಮ ಮೀರೇಗೌಡ್ರ ತಂಗಿ ಗೌರಮ್ಮನ ಗಂಡ ಪರಶುರಾಮ ಮತ್ತು ಅವ್ರ ಮಗ ಗೋಪಾಲ ನಮ್ ತಿನ್ನ ಅನ್ನಕ್ಕೆ ಮಣ್ಣಾಕಿದ್ದಾರೆ ಕಣವ್ವ. ಯಾರ ಅಡ್ಡಿ ತಗ ಬಂದು ಯಾರ ಬಗ್ಗೆ ಮಾತಾಡ್ತಿದ್ಯಾ? ಆ ಪರಶುರಾಮನ್ ಮನೆಯವರು ಯಾವತ್ ನಮ್ಮವರಾದ್ರು ನಮ್ಗೂ ಅವ್ರಿಗೂ ಆಗ್ ಬರಕ್ಕಿಲ್ಲ ಅಂತ ಗೊತ್ತಾಗಿಲ್ವಾ ನಿನ್ಗೆ ಮುದೇವಿ? ಅಣ್ಣ ನೀನು ಹೊಸ ಸಮಾಧಾನವಾಗಿ ಸೀತಾ ಮೇಲೆ ಯಾಕೆ ಕೂಗಾತ್ಯ? ಪಾಪ ಅವಳು ನಮ್ಮ ತವ ಸಹಾಯ ಕೇಳ್ಕೊಂಡು ಬಂದವಳು. ನಮ್ಮ ಕುಟುಂಬದ ಜಗಳಕ್ಕೆ ಹಳ್ಳಿ ಜನಗಳ ನೆಮ್ಮದಿ ಯಾಕೆ ಹಾಳಾಗ್ಬೇಕು? ಸೀತವ್ವ ನೀನು ಹೇಳು, ನನ್ನಿಂದ ಏನಾಗಬೇಕು ಅಂತ ಹೇಳು. ಅವ್ರೆ ನಮ್ಮ ಜಮೀನ್ ಕಿತ್ಕೊಳಕ್ ಮಸ್ಲತ್ ಮಾಡ್ತಿರೋ ಗೋಪಾಲನ ವಿರುದ್ಧ ಸ್ಟೇಷನ್ಗಾಗ್ಲಿ ಕೋರ್ಟ್ಗಾಗ್ಲಿ ಹೋಗೋ ಧೈರ್ಯ ಅನುಕೂಲ ಇಲ್ಲ ಕಣ್ರವ್ವ ನನ್ಗೆ. ನಿಮ್ಮ ಮೇಲ್ ಭಾರ ಹಾಕಿ ಪಂಚಾಯ್ತಿ ಕರ್ದೀನಿ ಕಣ್ರವ್ವ. ಎಲ್ಲಿ ರಂಗೇಗೌಡರು ರಕ್ತ ಸಂಬಂಧಿ ಅಂತೇಳಿ ಅವ್ರ ಕಡೆಗೆ ತೀರ್ಪು ಕೊಟ್ಬಿಡ್ತೀರಂತ ಭಯ ಆಗೈತೆ ಕಣ್ರವ್ವ ನನ್ಗೆ. ಸೀತವ್ವ ನೀನೇನು ಹೆದರ್ಕೋಬೇಡ. ರಂಗೇಗೌಡ ನನ್ನ ಮಗ. ಅವನು ಯಾವತ್ತಿದ್ರು ನ್ಯಾಯ ನೀತಿನಾಗಲಿ ನಾನು ಹಾಕಿದ ಗೆರೆನಾಗಲಿ ದಾಟೋನಲ್ಲ. ನೀನು ಧೈರ್ಯವಾಗಿ ಹೋಗು, ನಾನು ಅವ್ನಿಗೆ ಹೇಳಿ ಕಳಿಸ್ತೀನಿ. ನಿಮ್ಮ ಮಾತಿನ ನಂಬಿಕೆ ಮೇಲೆ ನಾನು ಹೋಗ್ತಾ ಇದ್ದೀನಿ ಕಣ್ರವ್ವ. ಬಾ ಮಗ ಹೋಗುವ. ನಿಂಗೆ ಓಸಿನಾದ್ರೂ ಬುದ್ಧಿ ಬೇಡವಾ? ಯಾಕಣ್ಣ? ಹೇಳ್ತೀನಿ ಬಾವ. ಏನ್ ತಂಗ್ಯವ ನೀನು? ನಿನ್ ಪ್ರೀತಿ ಹೊಸಿ ಜಾಸ್ತಿ ಆಯ್ತು ಅಂತ ಅನ್ಸಕ್ಕಿಲ್ವಾ? ಆ ಪರಶುರಾಮ ನಿನ್ ಗಂಡದ ತಂಗಿ ಗಂಡ, ಅವನ್ ಮಗ ಗೋಪಾಲ ನಮ್ ರಂಗೇಗೌಡನ ಕಳ್ಳು ಬಳ್ಳಿ ಲೆಕ್ಕಕ್ಕೆ ಬರ್ತಾನೆ. ಹಂಗಂತ ನಿನ್ ಮಾತ್ಕೋಸ್ಕರ ರಕ್ತ ಸಂಬಂಧನ ಬಿಟ್ಬಿಡ್ತಾನೆ ಅನ್ಕತ್ಯಾ? ಅಣ್ಣ, ರಂಗೇಗೌಡ ನನಗೋಸ್ಕರ ಪ್ರಾಣ ಬಿಡು ಅಂದ್ರೂ ಬಿಟ್ಬಿಡ್ತಾನೆ. ಅಂಥದ್ರಲ್ಲಿ ರಕ್ತ ಸಂಬಂಧ ಬಿಡದೆ ಇರ್ತಾನ? ನಿನಗೆ ಬಂದಿರೋ ಅನುಮಾನ ಈಗಲೇ ಪರಿಹಾರ ಮಾಡ್ತೀನಿ ಇರು. ಅಯ್ಯೋ ತಂಗಿಯವ್ವ, ಎಂತ ಕೆಲಸ ಮಾಡ್ಕೊಂಡವ ನೀನು? ನಾನೇನು ಮಾಡ್ಕೊಳ್ಲಿಲ್ಲ ಅಣ್ಣ. ಹಾವು ನನ್ನ ಕಾಲು ಕಚ್ಚಿ ಅಲ್ಲೋಡಲ್ಲಿ ಅಲ್ಲಿ ಹೊರಟೋಯ್ತು. ತಂಗ್ಯವ್ವ ತಲುಪ್ತು, ತಂಗ್ಯವ್ವ ತಲುಪ್ತು. ರಂಗೇಗೌಡ, ಹಾವು ನಿಮ್ಮ ಅವನ್ ಕಾಲ್ ಕಚ್ಚಿ ಉತ್ತರ ಸೇರ್ಕೊಂಡ್ಬಿಡ್ತು. ಇನ್ನ ಏನ್ರಲ್ಲ ಮಕ್ಕ ನೋಡ್ತಾ ಇದ್ದೀರಾ? ನಮ್ಮ ಅವ್ವಂಗ್ ಕಚ್ಚಿರೋ ಆ ನಾಗರಾವ್ನ ಹುತ್ತ ಹೊಡೆದು ಹೇಳ್ರಿಲ್ಲ ಅವ್ರಿಗೆ. ನಿಂತ್ಕೊಂಡ್ರಲ್ಲ, ಬುದ್ಧಿ ಇಲ್ವೇನ್ರಲ್ಲ ನಿಮ್ಗೆ? ನಾಗರಾಜ ನಮ್ ಪಾಲಿನ ದೇವ್ರು, ಅವನ್ನ ಕೆಣಕಕ್ಕೆ ಹೋಗ್ಬೇಡಿ. ನಮ್ಮ ಅವ್ವನ ಹತ್ರಕ್ಕೆ ಒಂದಿರುವೆ ಬಂದ್ರು ನನ್ ಕೈಲಿ ತಡ್ಕೊಳಕ್ ಹಾಕಿಲ್ಲ. ಅಂತದ್ರಾಗೆ ಈ ನಾಗರಾವ್ ಕಚ್ಚೆ ಬಿಟ್ಟದೆ. ಬುಟ್ಟೆನ ನಾನು ಕೊಂದಾಕ್ಬಿಡ್ತೀನಿ. ಏಯ್ ಹೊಡಿರಲ್ಲ ಬಿರ್ನೆ.
ಗೌಡ್ರೆ ನನ್ನ ಮದುವೆ ಆಗಿ 2 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ನನಗೆ ನಾಗದೋಷ ಬಂದ್ಬಿಟ್ರೆ? ನಾಗದೋಷನ ಹೇಗೆ ಮೈ ಮೇಲೆ ಹರ್ಕೊಳ್ಳೋದು ನೀವೇ ಹೇಳಿ. ಬೇಕಾಗಿಲ್ಲ. ನಮ್ಮ ಅವ್ವಂಗಾಗಿರೋ ನೋವು ಮುಂದೆ ನನಗ್ ತಗ್ಲ ದೋಷ ದೊಡ್ಡದಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೀವು ಹುತ್ತ ಹೊಡಿದೇ ಇದ್ರು ನಾನು ಅದನ್ನ ಹಿಡ್ದೇ ಹಿಡಿತೀನಿ. ತತ್ತಾರ್ಲ ಕತ್ತಿಯ ರಂಗೇಗೌಡ, ಬ್ಯಾಡ ಕಣಪ್ಪ. ಪಾಪ ಅದು ಮೂಕ್ ಪ್ರಾಣಿ, ಅದಕ್ಕೇನ್ ತಿಳಿತೈತೆ? ಅದಕ್ಕೂ ನಮ್ಮಂಗೆ ಭಯ ಇರ್ತೈತೆ. ತೆಪ್ಪು ನಂದೇ ಕಣ್ಲ ಮಗ. ನಾನು ಗೊತ್ತಾಗ್ದಂಗೆ ಅದನ್ನ ತುಳಿದ್ಬಿಟ್ಟೆ. ಅದು ತನ್ನ ಜೀವ ಉಳಿಸ್ಕೊಳಕ್ಕೆ ಅಂತ ನನ್ನನ್ನು ಕಚ್ಚಿಬಿಡ್ತು. ರಂಗೇಗೌಡ, ನಿನ್ ದಮ್ಮಯ್ಯ ಅಂತ ಕಣಪ್ಪ. ಅದನ್ನ ಬಿಟ್ಬಿಡ್ಲ ಮಗ, ಬಿಟ್ಬಿಡ್ಲ ಅದನ್ನ. ದೋಸ ಬಂದ್ರು ಪರವಾಗಿಲ್ಲ ಅಂತ ನಿನ್ನ ಕೊಂದೇ ಬಿಡೋಣ ಅಂತಿದ್ದೆ. ಆದ್ರೆ ನಮ್ಮ ಅವ್ವನ್ ಮನ್ಸು ಶಾನೆ ದೊಡ್ಡದು. ಅವಳನ್ ಕಚ್ಚಿದ್ರು ನಿನ್ ಜೀವಕ್ ಭಿಕ್ಷೆ ಕೊಡಿಸ್ತಾವಳೆ. ಇನ್ ಮುಂದೆ ಇತ್ತ ಕಡೆ ಕಾಣಿಸ್ಕೊಂಡ್ರೆ ಆಗ್ಲೂ ನಾನು ಒಳ್ಳೆಯವನಾಗಿರಕ್ಕಿಲ್ಲ. ನಿನ್ನ ಗಡಿಪಾರ್ ಮಾಡ್ತಾ ಇವ್ನಿ. ಹೊಂಟೋಗ್. ರಂಗೇಗೌಡ, ನಂಗೇನು ಆಗಿಲ್ಲ ಕಲ್ಲ ಮಗ. ನಂಗೇನು ಈಸ ಹತ್ತಿಲ್ಲ ಕಣ್ಲ. ನೋಡು, ನಿನಗ್ ಪಂಚಾಯತಿ ಕಟ್ಟೆಗೆ ಹೋಗ್ಬೇಕಲ್ಲ, ಬಿರ್ನ್ ಒಂಡು. ಅಲ್ಲೆಲ್ಲ ಜನಗಳು ನಿನ್ಗೋಸ್ಕರ ಕಾಯ್ತಾವ್ರೆ. ನೀನು ಹೋಗೋ ತಡ ಆದ್ರೆ ನಿನ್ ಮ್ಯಾಗ ಬ್ಯಾಸರ ಮಾಡ್ಕೊಂತಾರೆ. ನಂಗೇನು ಆಗಿಲ್ಲ ಕಲ್ಲ. ಹೋಗಪ್ಪ, ಬಿರ್ನ್ ಹೋಗು. ಏನಂತ ಮಾತಾಡ್ತೀಯವ್ವ ನೀನು? ನನ್ಗೆ ನಿನ್ನ ಆರೈಕೆಗಿಂತ ದೊಡ್ಡದೇನು ಇಲ್ಲ. ಊರ್ ಜನ ಏನಾದ್ರು ಅನ್ಕೊಳ್ಳಿ, ನನ್ಗೆ ನೀನೇ ಪ್ರಪಂಚ, ದೇವ್ರು ಎಲ್ಲ. ಮೊದ್ಲು ನಿನ್ ಪೂಜೆ, ಆಮೇಕೆನೆ ನನ್ ಮರ್ವಾದೆ. ನೀನ್ ಯಾಕವ ನಡ್ಕೊ ಬರಕ್ಕೋದೆ? ನೀನು ವಿಶ್ರಾಂತಿ ತಗೊಬೇಕು. ನಡಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ತುಂಬಾ ಸಂತೋಷದ ದಿನ. ನಮ್ಮ ಸಮುದಾಯದವರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮೇಲೆ ಸಾಧನೆಗಳನ್ನು ಮಾಡುತ್ತಿದ್ದಾರೆ. ಅಂಥವ್ರನ್ನ ಗುರುತಿಸಿ ಸನ್ಮಾನ ಮಾಡೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅಂಥವರಲ್ಲಿ ನಮ್ಮ ನಗರದ ಪ್ರತಿಷ್ಠಿತ ಡಾಕ್ಟರ್ ಎಂದೇ ಹೆಸರಾಗಿರುವ ಡಾಕ್ಟರ್ ಕೃಷ್ಣೇಗೌಡರ ಹಿರಿಯ ಮಗಳಾದ ಐಶ್ವರ್ಯ ವಿಶೇಷ ಗೌರವಾನ್ವಿತರಾಗಿದ್ದಾರೆ ಎಂದು ಹೇಳುವುದಕ್ಕೆ ತುಂಬಾ ಸಂತೋಷ ಆಗುತ್ತೆ. ರುಕ್ಮಿಣಿ, ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಎಲ್ಲಿ ನಿನ್ ಮುದ್ದಿನ ಮಗಳು ಐಶ್ವರ್ಯ ಬಂದೇ ಇಲ್ವಲ್ಲ? ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಏನು, ನಮ್ಮ ಐಶ್ವರ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳ? ನಿಧಾನ ತಂಗ್ಯವ. ಅವ್ವ, ನಿಂಗ್ ಮತ್ ಕೊಟ್ಟಿರೋ ಪಂಡಿತ್ರು ಹೇಳವ್ರೆ, ನೀನ್ 3 ದಿವಸದ ಗಂಟ ಎಲ್ಲೂ ಎದ್ದೋಡಾಡಂಗಿಲ್ಲ ಅಂತ. ಹಂಗೆಯ ನೀನು 3 ದಿವಸದ ಗಂಟ ಕಣ್ಮುಚ್ಚಿ ನಿದ್ದೆ ಮಾಡಂಗಿಲ್ವಂತೆ, ಅಲ್ವೇನ್ ಮಾವ? ಅವ್ವ, ನಾನು ಇಲ್ಲೇ ನಿನ್ ಪಕ್ಕದಾಗ ಕುಂತಿದ್ದು, ನಿನ್ ಚಿಕ್ಕ ವಯಸ್ಸಾಗ ನನ್ನ ಕತೆಗಳನ್ನೆಲ್ಲ ಹೇಳ್ತಿದ್ದಲ್ಲ, ರಾಮಾಯಣ ಮಹಾಭಾರತ, ಅದನ್ನೆಲ್ಲ ನಾನು ತಿರ್ಗ್ಸಿ ನಿಂಗೆ ಹೇಳ್ತೀನಂತೆ. ನೀನು ನಾನೇನ್ ಮಾಡ್ತಿದ್ದೀನಿ ಇಲ್ಲ ಅಂತ ಹೇಳ್ತೀಯಂತೆ, ಸರಿನಾ?
ಲವ್ ಮಾವ ಹೋಗಿ ಚಾಪೆ ತಂದು ಇಲ್ಲೇ ಕೆಳಿ ಕಾಸು. ನಾನು ನಮ್ಮ ಓಯಿಂಗೆ ಕತೆ ಹೇಳ್ತೀನಿ. ಇನ್ನು ಏನು ಯೋಚನೆ ಮಾಡ್ತಾ ನಿಂತಿದ್ಯಾ? ಹೋಗ್ ಬಿರ್ನೆ. ಸರಿ ಹೇಳಿ ಮಯ್ಯ. ರಂಗೇಗೌಡ, ನಂಗೇನು ಆಗಿಲ್ಲ ಕಲ್ಲ ಮಗ. ನೋಡು ಪಾಪ ಸೀತವ್ವ ತನಗೆ ನ್ಯಾಯ ಬೇಕು ಅಂತ ಪಂಚಾಯತಿ ಕರೆಸವಳೆ. ನೀನು ನ್ಯಾಯವಾದ ತೀರ್ಪೇ ಕೊಡ್ತೀಯ ಅನ್ನೋ ನಂಬಿಕೆ ಮಡಿಕೊಂಡವಳೆ. ಹೋಗ್ಲ ಮಗ, ಹೋಗಿ ತೀರ್ಪು ಕೊಟ್ಬಿಟ್ಪ. ಹೋಗು. ಅದೆಲ್ಲ ಹಾಕಿಲ್ಲ. ಪಂಚಾಯತಿ ಬೇಕಾದ್ರೆ ಇನ್ನೊಂದಿನ ಇಟ್ಕೊಂಡ್ರಾತು. ನಾನ್ ಇವಾಗ ಇರ್ಬೇಕಾಗಿರೋದು ನಿನ್ ಕೂಟನೇಯ. ನೀನ್ ಗುಣ ಆಗೋ ಗಂಟ ನಾನು ಇಲ್ಲಿಂದ ಕದ್ಲಕ್ಕಿಲ್ಲ. ರಂಗೇಗೌಡ, ನನ್ ಜಾಣ ಮಗ ಅಲ್ಲೇನ್ಲ ನೀನು. ನೀನ್ ಪಂಚಾಯತಿನಾಗೆ ನ್ಯಾಯವಾದ ತೀರ್ಪು ಕೊಟ್ಟೇ ಕೊಡ್ತೀಯ ಅಂತ ಆ ಸೀತಮ್ಮಂಗೆ ನನ್ ಮಾತು ಕೊಟ್ಟೇವಿ ಕಣ್ಲ. ನೀನೀಗ ಹೋಗ್ದೇ ಇದ್ರೆ ನಿಮ್ಮವ್ವ ಕೊಟ್ಟ ಮಾತಿಗೆ ತೆಪ್ತಂಗ್ ಹಾಕಿಲ್ವೇನು? ಆಮೇಲೆ ನಾನು ಊರ್ ಜನರ ಎದುರಿಗೆ ತಲೆ ಎತ್ಕೊಂಡು ಓಡಾಡಕ್ಕಾಯ್ತದ? ನಾನ್ ತಲೆ ತಗ್ಗಿಸ್ದಂಗ ಆಗೋಯ್ತದೆ. ಅವೋ ಬಿಡ್ತೋನು. ಈ ರಂಗೇಗೌಡ ಇರೋ ಗಂಟ ನೀನ್ ತಲೆ ತಗ್ಸಕ್ ಬಿಟ್ಬಿಟ್ಟಾನ. ನಾನ್ ತಲೆ ಕಡ್ದು ನಿನ್ ಕಾಲ್ ಕೆಳಗೆ ಇಡ್ತೀನೋ ಹೊರ್ತು ನೀನ್ ತಲೆ ತಗ್ಸೋಂತ ಕೆಲಸ ಯಾವತ್ತೂ ಮಾಡಕ್ಕಿಲ್ಲ. ಈಗೇನವ, ನಾನು ಪಂಚಾಯತಿ ಕಟ್ಟೆಗೆ ಹೋಗಿ ತೀರ್ಪು ಕೊಟ್ಬಿಟ್ಟು ಬರ್ಬೇಕು ಅಟ್ಟೆ ತಾನೆ. ಈಗ ಒಂಟೆ ಮಾಡು ಆಶೀರ್ವಾದವಾ. ರಂಗೇಗೌಡ, ಏನವ? ಧರ್ಮಪೀಠದಾಗ ಕುಂತ್ಕೊಂಡಾಗ ನ್ಯಾಯ ಒಂದೇ ನಿನ್ ತಲೆನಾಗಿರ್ಬೇಕಂಡ್ಲ ಮಗ. ಒಳ್ಳೇದು ಕೆಟ್ಟದ್ದು ಅನ್ನೋದನ್ನ ಲೆಕ್ಕ ಮಾಡದೆ ಬಂದಿರೋ ಪಿರಿಯಾದ್ನಾಗೆ ನ್ಯಾಯ ಯಾರ ಕಡೆ ಐತೆ ಅನ್ನೋದನ್ನ ಮಾತ್ರ ಅಳತೆ ಮಾಡಿ ತೀರ್ಪು ಕೊಡ್ಬೇಕು ಕಣ್ಲಾ. ಆಯ್ತು ಬಿಡವ್ವ, ನೀ ಹೇಳ್ದಂಗೆ ನಡ್ಕತೀನಿ. ಮಾವ, ನಾ ಬರ ಗಂಟ ನಮ್ಮ ಅವ್ವನ್ ಸಂದಾಗ ನೋಡ್ಕೋ, ತಿಳಿತಾ? ಅವ್ವ ಬರ್ತೀನಿ ಕಣವ. ಆಯ್ತು ಮಗ. ಈಗೇನಂತೇನ ರಂಗೇಗೌಡ? ಜೀವನ ಪೂರ್ತಿ ನಾನು ಊದೋ ಸುಳ್ಳಿನ ಪುಂಗಿನ ಅದಕ್ಕೆ ತಕ್ಕ ಹಾಗೆ ಕುಣಿತಾನೆ ಅನ್ನೋದಕ್ಕೆ ಈಟ್ ಸಾಕ್ಷಿ ಸಾಕು ಅನ್ನಿಸ್ತದೆ. ನಾನ್ ಕಾಣದೇ ಇರೋದ ಬಿಡು ತಂಗ್ಯವ. ತಂಗ್ಯವ, ಈ ಗಂಡ್ಸವನಲ್ಲ, ಅವನು ಅವ್ರ ಅವ್ವನಿಗೆ ಮಗನಾಗಿರೋದು. ಅವನಿಗೊಂದು ಲಗ್ನ ಆಗಿ ಸಂಸಾರ ಕೂಡ ಗಂಟ ಮಾತ್ರ. ಆಮ್ಯಾಕ ಅವ್ನ ನೆಂಡ್ರು ಕಿಲಕಿಲ ಅಂತ ನಕ್ಕೊಂಡು ಎಲ್ಲಡ್ಕೆ ಗಿಟ್ ಸುಣ್ಣ ಜಡ್ದು ಅವನ್ ಬಾಯಿ ಗಿಡ್ದು ಜಗ್ಸುದ್ಲು ಅನ್ನೋ ತಕ್ಷಣವೇ ಅವ್ನ ಬಣ್ಣ ಬದಲಾಗೋಯ್ತದೆ. ಆಟೆಲ್ಲ ಯೋಚನೆ ಮಾಡ್ತಾ ಇರೋಷ್ಟು ದಡ್ಡಿ ಅನ್ಕಂಡ್ಯ ನನ್ನ. ರಂಗೇಗೌಡನ್ ಕಿವಿ ಮ್ಯಾಗೆ ಅವನ್ ಹೆಂಡತಿ ಆಡೋ ಮಾತುಗಳು ಬಿದ್ರೆ ತಾನೆ ಅವನು ಅವಳ ಮಾತಿಗೆ ಮರಳಾಗೋದು. ಅವಳು ಮಾತನ್ನೇ ಆಡದೆ ಇದ್ರೆ ಅಂದ್ರೆ ಅವಳನ್ನೇ ಮೂಗಿ ಮಾಡ್ಬಿಡ್ತೀಯಾ? ಆಟೆಲ್ಲ ಕಷ್ಟನೇ ಪಡ್ಬೇಕಾಗಿಲ್ಲ. ಹುಟ್ತಾನೆ ಮೂಗಿ ಆಗಿರೋ ಯಾವ್ದಾರು ಹಳ್ಳಿ ಹುಡುಗಿನ ತಂದು ಕಟ್ಟಿದ್ರಾಯ್ತು ಅವನ್ಗೆ ಆಟಯ್ಯ. ಅಯ್ಯೋ ಅಯ್ಯಯ್ಯೋ, ಈ ಜಾಣಪೆದ್ದನ್ನ ಮದುವೆ ಆಗುವ ಆ ಮೂಕ್ ಹುಡುಗಿ ಅದೆಲ್ಲವಳೋ ಮಾದೇಶ. ಬ ಬ